ಇವತ್ತೇನು ಈ ಕಾಂಗ್ರೆಸ್ ಸರ್ಕಾರವು ಬಿಡದಿ ಮತ್ತು ಹಾರಹಳ್ಳಿ ಹೋಬಳಿಯಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲಿನ ಜಮೀನನ್ನು ಈ ಕಾಂಗ್ರೆಸ್ ಸರ್ಕಾರವು ಅಲ್ಲಿ ಟೌನ್ಶಿಪ್ ಮಾಡಬೇಕಂತೇಳಿ ಅನೇಕ ಬಡ ರೈತರ ಹೊಟ್ಟೆ ಮೇಲೆ ಓಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾಂಗ್ರೆಸ್ ಪಕ್ಷವು. ನಾನು ಹೇಳೋದೇನೆಂದರೆ ಅಲ್ಲಿರ್ತಕ್ಕಂಥ ರೈತರು ಅನೇಕ ತೆಂಗಿನ ಬೆಳೆ ಇರ್ಬೋದು ಮತ್ತು ಹಾಲು ಉತ್ಪಾದನೆ ಇರ್ಬೋದು, ಅನೇಕ ಬೆಳೆಗಳನ್ನು ಬೆಳೆಯತಕ್ಕಂಥ ಆ ಭೂಮಿಯ ಬಡ ಜನರ ಭೂಮಿಯು ಬಹಳಷ್ಟು ಬಡವರು ಇರ್ತಾರೆ. ಆದ ಕಾರಣ ಆ ಭೂಮಿಯು ಯಾವುದೇ ತರ ರೈತರು ಕೊಡುವುದಿಲ್ಲ ಅಂತೇಳಿ ವಿರೋಧಿಸುತ್ತಿದ್ದಾರೆ. ಆ ವಿರೋಧಿಯಲ್ಲಿ ಕಾಂಗ್ರೆಸ್ ಪಕ್ಷವು ಅಲ್ಲಿ ಟೌನ್ಶಿಪ್ ಮಾಡ್ಬೇಕಂತೇಳಿ ಬಡವರ ಹೊಟ್ಟೆಯಲ್ಲೇ ಹೊಡಿಬೇಕಂತೇಳಿ ಈ ಕಾಂಗ್ರೆಸ್ ಸರ್ಕಾರ ಹೋಗಿದೆ. ಆದ ಕಾರಣ ಇವತ್ತು ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಿ ಬಳ್ಳಾರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ. ಈಗೇನು ಮೊನ್ನೆ ತಾನೇ ನಮ್ಮ ಜಮೀರ್ ಅಹಮದ್ ಒಂದು ಹೇಳಿಕೆ ಕೊಟ್ಟಿದ್ದರು. ಕುಮಾರಸ್ವಾಮಿ ಅವರು ಬಡವರು ಬೆಳಿಲಿಕ್ಕೆ ಬಿಡುವುದಿಲ್ಲ, ಬಡವರು ಶ್ರೀಮಂತರ ಆಗಬಾರದು ಮತ್ತು ಬಡವರು ಬಡವರಾಗೇ ಇರ್ಬೇಕಂತೇಳಿ ಜಮೀರ್ ಹೇಳಿಕೆ ಆಗಿದ್ದಾರೆ. ಜಮೀರ್ ಈ ಸಂದರ್ಭದಲ್ಲಿ ತಮಗೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಇಡೀ ರಾಜ್ಯದ ರೈತರಿಗೆ ಕುಮಾರಣ್ಣವರು 45,000 ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಅಂದ್ರೆ ಅದು ಕುಮಾರಣ್ಣವರು. ನೀವು ಕುಮಾರಣ್ಣವ್ರ ಬಗ್ಗೆ ಮಾತಾಡಕ್ಕೆ ನಾಲಿಗೆ ಬಿಗಿಯಿಂದ ಮಾತಾಡು. ಏಕೆಂದ್ರೆ ದೇವೇಗೌಡ ಫ್ಯಾಮಿಲಿ ಮತ್ತು ನಮ್ಮ ಕುಮಾರಸ್ವಾಮಿ ಅವರ ಫ್ಯಾಮಿಲಿ ರೈತರ ಹಿತದೃಷ್ಟಿ ಕಾಪಾಡಲಿಕ್ಕೆ, ರೈತರ ನೆಮ್ಮದಿಯನ್ನು ಕಾಪಾಡಲಿಕ್ಕೆ ಇರ್ತಕ್ಕಂಥ ಕುಟುಂಬ ಅಂದ್ರೆ ಅದು ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರ ಕುಟುಂಬವನ್ನು ಮರೆಯಬಾರದು. ತಾವೇನು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದೀವಲ್ಲ, ಮುಂದಿನ 21ನೇ ತಾರೀಕು ಬಿಡದಿಯಲ್ಲಿ ನಮ್ಮ ರಾಜ್ಯದ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ರಾಜ್ಯಾಧ್ಯಕ್ಷರಾದಂಥ HD ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬಿಡದಿ ಟೌನ್ನಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ತಾಲೂಕು ಅಧ್ಯಕ್ಷಗಳು, ಜಿಲ್ಲಾ ಅಧ್ಯಕ್ಷಗಳಲ್ಲೂ ಆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಕಾರ್ಯಕ್ರಮವನ್ನು ಯಶಸ್ಸು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ರು.